ಕನ್ನಡಿಗರ ಪರವಾಗಿ ನಿಲ್ಬೇಕು ಅಂದ್ರೆ ಈ ಒಂದು ಏನು ಸೋಮವಾರ ನಡೆಯುವಂತ ಒಪ್ಪಂದದ ಸಭೆಯಲ್ಲಿ ನೀವು ಕನ್ನಡಿಗರ ಪರವಾಗಿ ನಿಲ್ಬೇಕು. ಕನ್ನಡಿಗರ ಪ್ರತಿಧ್ವನಿಯಾಗಿ ನೀವು ನಿಂತ್ರೆ ನಿಮ್ಮ ಅಧಿಕಾರ ಶಾಶ್ವತ. ನೀವು ಅವತ್ತು ಏನೇ ನಿರ್ಧಾರ ತಗೊಳ್ಳಿ ಕನ್ನಡಿಗರ ಪರವಾಗಿರ್ಬೇಕು. ಇಲ್ಲ ಅಂದ್ರೆ ಇದೆಲ್ಲ ಸಾಂಕೇತಿಕ ಅಷ್ಟೇ. ಇವೆಲ್ಲ ಹೋರಾಟ ಮುಂದಿನ ದಿನಗಳಲ್ಲಿ 91ರಲ್ಲಿ ಬೆಂಗಳೂರು ಹೇಗೆ ಹತ್ತಿ ಉರಿತಲ್ಲ ಅದು ಆ ಇತಿಹಾಸ ಮತ್ತೆ ಮರುಕಳಿಸುತ್ತೆ. ಆಗ ಏನಾದರೂ ಯಾರ್ದಾರ ಜೀವ ಹೋದ್ರೆ ಅನಾಹುತಗಳಾದ್ರೆ ಅದಕ್ಕೆ ನೇರ ಹೊಣೆ ಸರ್ಕಾರವೇ ಆಗಿರುತ್ತೆ. ಹಾಗಾಗಿ ಕನ್ನಡಿಗರಿಗೆ ಅನ್ಯಾಯ ಆಗೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ನಾವೆಲ್ಲ ಸಿಂಹ ಪಡೆ ಬಿಡೋದಿಲ್ಲ. 100 ಮೊಕದ್ದಮೆಗಳಾಗ್ಲಿ ನಮ್ಮ ಮೇಲೆ. ಇನ್ನೂ ಕಾವೇರಿ ವಿಚಾರಕ್ಕೆ 100 ಬಾರಿ ನಮ್ಮನ್ನ ಜೈಲಿಗಟ್ಟಿದ್ರು ಸರಿ, ಒಂದೇ ಒಂದು ಹನಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಯೋದಕ್ಕೆ ನಾವು ಬಿಡೋದಿಲ್ಲ. ಕರ್ನಾಟಕ ನೀರು ಪ್ರಾಧಿಕಾರ ತಮಿಳುನಾಡಿನ ಪಾಲಿನ ನೀರನ್ನ ತಮಿಳುನಾಡಿನ ಕೊಡಿ, ಯಾಕೆ ನೀವು ಅದನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತದೆ. ನಿಮ್ಗೆ ಇಲ್ಲಿ ಬಂದು ನೀವು ಒಂದು ಸಮಿತಿ ರಚನೆ ಮಾಡಿ ನಮ್ಮ ಡ್ಯಾಮಲ್ಲಿ ಎಷ್ಟು ನೀರಿದೆ 12 TMC ನೀರಲ್ಲಿ ನಿಮಗೆ 4,500 TMC ತಮಿಳುನಾಡಿಗೆ ಬಿಟ್ರೆ ಉಳಿದಿರುವಂತಹ ನೀರಲ್ಲಿ ನಮಗೆ ಇನ್ನು ಮುಂದಕ್ಕೆ ಮಳೆ ಬರೋವರೆಗೂ ಕೂಡ ಈ ಬರಗಾಲದ ಒಂದು ಏನು ವಾತಾವರಣದಲ್ಲಿ ಯಾವುದೇ ಕಾರಣಕ್ಕೂ ಆ ನೀರು ನಮಗೆ ಸಾಕಾಗುದಿಲ್ಲ. ಮಾನವನ ಮೂಲಭೂತ ಹಕ್ಕನ್ನೇ ಕಿತ್ಕೊಂಡು ಇನ್ನೊಂದಕ್ಕೆ ನೀವು ನೀರು ಕೊಡ್ತೀರಂದ್ರೆ ಇದು ಯಾವ ನ್ಯಾಯ? ನೀವು ಹೇಳ್ದಂಗೆಲ್ಲ ನಾವು ಕೇಳಕ್ ಆಗೋದಿಲ್ಲ. ನೀವು ಸಮಿತಿ ರಚನೆ ಮಾಡ್ಕೊಂಡಿದ್ದೀರಾ, ಕಳಿಸಿ. ಈ ನೆಲದಲ್ಲಿ ಜಲದ ಸಮಸ್ಯೆ ಏನಿದೆ ಅಂತ ನೇರವಾಗಿ ಕಡತಗಳ ಬೇಕಾಗಿಲ್ಲ. ಇತಿಹಾಸ ಕಡತಗಳನ್ನು ನೋಡಿಕೊಂಡು ನೀವು ಆದೇಶ ಹೊರಡಿಸ್ಬೇಡಿ. ಇಲ್ಲಿ ನೇರವಾಗಿ ಬಂದು ಏನು ಅಲ್ಲಿ ಸಮಸ್ಯೆ ಇದೆ ಅಂತ ಅರಿತು ನೀವು ಆದೇಶ ಹೊರಡಿಸಿ. ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಇವತ್ತು ನಮ್ಮನೆಗೆ ಬೆಂಕಿ ಹಚ್ಕೊಂಡ್ಬಿಟ್ಟು ಪಕ್ಕದ ಮನೆನ ಉಳಿಸೋದಕ್ಕಾಗತ್ತಾ? ಮಾನವನ ಮೂಲಭೂತ ಹಕ್ಕು ಕಾವೇರಿ ನೀರನ್ನೇ ನಾವು ಬಿಟ್ಕೊಟ್ರೆ ನಾವೇನು ಕುಡಿಬೇಕು? ಇವತ್ತು ನಮ್ಮ ರೈತರಿಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ, ಯಾವುದೇ ಬೆಳೆ ಬೆಳಿಬೇಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ರೈತರಿಗೆ ಬೆಳೆ ಬೆಳೆಯೋದು ಬೇಡ ಅಂತ ತಡೆದು ನಿಲ್ಲಿಸಿದ್ದಾರೆ. ನೀವು ಪಕ್ಕದ ರಾಜ್ಯಕ್ಕೆ ಬೆಳೆ ಬೆಳೆಯೋದಕ್ಕೆ, ಅದು 2ನೇ ಬೆಳೆ ಬೆಳೆಯೋದಕ್ಕೆ ನೀವು ನೀರು ಕಳಿಸ್ತೀರಾ ಅಂದ್ರೆ ಇದು ಯಾವ ಸ್ವಾಮಿ? ಯಾಕಂದ್ರೆ ಯಾಕೆ ಇವತ್ತು ಕನ್ನಡಿಗರಿಗೆ ಈ ದುರಂತ? ನಮ್ಮ ನಾಡಲ್ಲಿ ಪ್ರಾದೇಶಿಕ ಪಕ್ಷ ಇಲ್ವಲ್ಲ, ಅವರ ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷ ಇದೆ. ಅಲ್ಲಿನ ಏನು ತಮಿಳರನ್ನ ಮೆಚ್ಚೋದಕ್ಕೆ ಆ ಸರ್ಕಾರ ಕೇಂದ್ರದ ಜೊತೆ ಲಾಬಿ ಮಾಡಿಕೊಂಡು ಅವ್ರಿಗೆ ಹೇಗ್ ಬೇಕೋ ಹಾಗೆ ಆದೇಶ ಹೊರಡಿಸ್ತಾರೆ. ನಾವೇನು ಕನ್ನಡಿಗರ ಅನಾಥರ? ನಮಗೂ ಕೂಡ ಈ ನಾಡಲ್ಲಿ ಪ್ರಾದೇಶಿಕ ಪಕ್ಷ ಇದ್ದಿದ್ರೆ ನಮಗೂ ಕೂಡ ನ್ಯಾಯ ಸಿಕ್ಕಿರೋದು. ಆದ್ರೆ ಯಾರು ಕನ್ನಡಿಗರ ಪರ ನಿಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಮಾತ್ರ 25-30 ವರ್ಷಗಳನ್ನು ಈ ನಾಡಿನ ಜನರಿಗೋಸ್ಕರ ನಿಂತಿದ್ದಾರೆ. ಮುಂದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕಾವೇರಿಯನ್ನ ಬಿಟ್ಕೊಡೋ ಮಾತೇ ಇಲ್ಲ ಸ್ವಾಮಿ.